ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ, ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಂದ್ರೆ, ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡುತ್ತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುತ್ತಾ ಪ್ರತಿಯೊಂದು ವಿಡಿಯೋಸ್ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು, ಮತ್ತೆ ಇದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು, ಸರ್ಕಾರದಿಂದ ಸಿಗುವಂತ 3 ಗ್ಯಾಸ್ ಸಿಲಿಂಡರ್ ಗಳನ್ನ ಉಚಿತವಾಗಿ ಪಡಿಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಯಾರೆಲ್ಲ ಅರ್ಹತೆಯನ್ನ ಹೊಂದಿರ್ತಾರೆ. ಯಾಕಂದ್ರೆ ಇಲ್ಲಿ ಉಜ್ವಲ ಯೋಜನೆ ಅಡಿಯಲ್ಲಿ ಒಂದು ಗ್ಯಾಸ್ ಕನೆಕ್ಷನ್ ಪಡಿಬೇಕಾಗಿದೆ ಸರ್. ಯಾಕಂದ್ರೆ ಇಲ್ಲಿ ಉಜ್ವಲ ಯೋಜನೆ ಅಡಿಯಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು 3 ಗ್ಯಾಸ್ ಸಿಲಿಂಡರ್ ಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ರೇಷನ್ ಕಾರ್ಡ್ ಹೊಂದಿರುವಂತಹ ಕುಟುಂಬದವರಿಗೆ ಸಂಪೂರ್ಣವಾಗಿ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಉಜ್ವಲ ಯೋಜನೆ ಅಡಿಯಲ್ಲಿ ನಾವು ಕೂಡ ನೋಂದಣಿ ಮಾಡ್ಕೊಂಡು ಇವತ್ತು ಗ್ಯಾಸ್ ಕನೆಕ್ಷನ್ ಪಡಿಬೇಕಾಗಿದೆ ಸರ್. ಯಾವುದೇ ರೀತಿಯಿಂದ ಹಣ ಕಟ್ಟೋ ಹಾಗಿಲ್ಲ, ಉಚಿತವಾಗಿರುತ್ತೆ. ಅದನ್ನ ಯಾವ ರೀತಿಯಾಗಿ ನಾವು ಪಡೆಯಬಹುದು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಉಚಿತವಾಗಿ ಸಿಗುವಂತ ಒಂದು ಗ್ಯಾಸ್ ಕನೆಕ್ಷನ್ ನೀವು ಯಾವ ರೀತಿಯಾಗಿ ಪಡೆಯಬಹುದು ಉಜ್ವಲ ಯೋಜನೆ ಅಡಿಯಲ್ಲಿ ಅಂತೇಳಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಏನ್ ಮಾಡಬೇಕು, ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಒಳಗಡೆ ಇರುವಂತಹ ಒಂದು ಗೂಗಲ್ ಕ್ರೋಮ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಅದರದೇ ಆದಂತ ಒಂದು ವೆಬ್ಸೈಟ್ ಇರುತ್ತೆ. ನೀವು ಸಿಂಪಲ್ ಆಗಿ ಏನ್ ಮಾಡಬೇಕು, ಉಜ್ವಲ ಯೋಜನಾ ಅಂತೇಳಿ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ನಿಮ್ಗೆ ಏನಾಗುತ್ತೆ, ಇಲ್ಲಿಂದ ಒಂದು ಸರ್ಕಾರದ ಒಂದು ವೆಬ್ಸೈಟ್ ಗಳ ಲಿಂಕ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಅವಾಗ ನೀವೇನ್ ಮಾಡಬಹುದು, PMUY ಅಂತ ಇರುತ್ತೆ, ಇದರ ಮೇಲೆ ಆದ್ರೂ ಕ್ಲಿಕ್ ಮಾಡಬಹುದು. ಮತ್ತೆ ಜೊತೆಗೆ ಇನ್ನೊಂದು ಕೆಳಗಡೆ ಕಾಣಿಸ್ತಾ ಇದೆ ಅಪ್ಲೈ ಫಾರ್ ನ್ಯೂ ಉಜ್ವಲ 2.0 ಅಂತೇಳಿ, ಅಂದ್ರೆ 1.0 ಸಂಪೂರ್ಣವಾಗಿ ಮುಗಿದಿರೋದ್ರಿಂದ ಅಂದ್ರೆ ಉಳಿದಿರುವಂತ ಜನರಿಗೆ, ಯಾಕಂದ್ರೆ ಈಗ ಸುಮಾರು 8 ರಿಂದ 9 ಕೋಟಿ ಮಹಿಳೆಯರಿಗೆ ಏನಾಗಿದೆ, ರೇಷನ್ ಕಾರ್ಡ್ ಇರುವಂತಹ ಕುಟುಂಬಗಳಿಗೆ ಒಂದು ಉಜ್ವಲ ಯೋಜನೆ ಗ್ಯಾಸ್ ಕನೆಕ್ಷನ್ ಉಚಿತವಾಗಿ ಎಲ್ಲರೂ ಕೂಡ ತಗೊಂಡಿದ್ದಾರೆ. ಸುಮಾರು ಇನ್ನೂ ಉಳಿದಿರುವಂತ ಜನರಿಗೆ ಇವತ್ತು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಸಿಗಲಿ, ಎಲ್ಲರೂ ಕೂಡ ಇವತ್ತು ಏನ್ ಮಾಡಲಿ ಅಂದ್ರೆ ಈ ಒಂದು ಯೋಜನೆಗಳ ಲಾಭವನ್ನ ಪಡೆಯಲಿ ಅಂತೇಳಿ ಸರ್ಕಾರದವರು ಏನ್ ಮಾಡಿದ್ದಾರೆ, ಅಪ್ಲೈ ಫಾರ್ ನ್ಯೂ ಉಜ್ವಲ ಯೋಜನೆ 2.0 ಅಂತೇಳಿ ಯೋಜನೆಯನ್ನ ಸಂಪೂರ್ಣವಾಗಿ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ. ಇದಕ್ಕೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ, ಮೊದಲಿಗೆ ನೀವೇನ್ ಮಾಡಬೇಕು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನಮಗೆ ಇನ್ನೊಂದು ಪೇಜ್ ಕೂಡ ಈ ರೀತಿಯಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನಾ 2.0 ಅನ್ನೋ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಾನೆ, ಮೇಲ್ಗಡೆ ಕಾಣಿಸ್ತಾ ಇದೆ ಅಪ್ಲೈ ಫಾರ್ ನ್ಯೂ ಉಜ್ವಲ 2.0 ಕನೆಕ್ಷನ್ ಕಾಣಿಸ್ತಾ ಇದೆ. ಇಲ್ಲಿಂದ ಕನ್ಸ್ಯೂಮರ್ ಇನ್ಫಾರ್ಮೇಶನ್ ಕರಿಯರ್ ಅಂತ ಇರುತ್ತೆ. ಮತ್ತೆ ಇದನ್ನ ಮೇಲ್ಗಡೆ ನೋಡಿದಾಗ ಸರ್ ನಮಗೆ ಇಂಗ್ಲಿಷ್ ಬರುವುದಿಲ್ಲ ಸರ್, ಓದ್ಲಿಕ್ಕೆ ಬರ್ತಾ ಇಲ್ಲ, ಇದನ್ನ ಕನ್ನಡದ ಒಳಗೆ ಓದಬೇಕಾಗಿದೆ ಸರ್ ಅಂದ್ರೆ ನೀವು ಇಲ್ಲಿ ಭಾಷೆಯನ್ನ ಚೇಂಜಸ್ ಮಾಡ್ಕೋಬಹುದು. ಗೊತ್ತಾಗಿದೆ? ಯಾವುದೇ ಒಂದು ವೆಬ್ಸೈಟ್ ಆಗಿರಬಹುದು, ಯಾವುದೇ ಒಂದು ಪೇಜ್ ಒಳಗೆ ಹೋದಾಗ ಅಲ್ಲಿ ಸಪೋಸ್ 2 ಅಥವಾ 3, 4 ಭಾಷೆಗಳಲ್ಲಿ ಆ ಒಂದು ಪೇಜ್ ಅನ್ನ ಸಂಪೂರ್ಣವಾಗಿ ರೆಡಿ ಮಾಡಿರ್ತಾರೆ. ಅವಾಗ ನಿಮಗೆ ಅರ್ಥ ಆಗಿರುವಂತ ಒಂದು ಭಾಷೆ ಯಾವ್ದಿದೆ, ಇದು ನೋಡಿ ಇಷ್ಟೆಲ್ಲ ಭಾಷೆಯಲ್ಲಿ ಏನಾಗಿದೆ ಈ ಒಂದು ಪೇಜ್ ಅನ್ನ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡಿರುವಂತದ್ದು. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಕನ್ನಡ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಕನ್ನಡದಲ್ಲಿ ನನ್ಗೇನಾಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ಹೊಸ ಉಜ್ವಲ 2.0 ಕನೆಕ್ಷನ್ ಗಾಗಿ ಅಂದ್ರೆ ಇವತ್ತು ಉಚಿತವಾಗಿ ನಾನು 3 ಗ್ಯಾಸ್ ಸಿಲಿಂಡರ್ ಪಡಿಬೇಕಾಗಿದೆ, ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್. ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂದ್ರೆ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊಟ್ಟ ಮೊದಲಿಗೆ ಏನ್ ಬೇಕಾಗುತ್ತೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ. ಓಕೆ, ರೇಷನ್ ಕಾರ್ಡ್ ಅಂದ್ರೆ BPL ರೇಷನ್ ಕಾರ್ಡ್ ಹೊಂದಿರುವಂತವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ನಿಮ್ಮ ಒಬ್ಬರದೇ ಅಲ್ಲ, ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಎಲ್ಲರ ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಅಲ್ಲಿ ಲಗತ್ತಿಸಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಆದ ನಂತರ ನಿಮ್ಮ ಒಂದು ವಯಸ್ಸಿನ ಪ್ರಮಾಣ ಪತ್ರ ಕೂಡ ನೀವು ಇಲ್ಲಿ ಲಗತ್ತಿಸಬೇಕಾಗುತ್ತೆ. ಜೊತೆಗೆ ಈ ಒಂದು ಯೋಜನೆಯ ಒಂದು ಸಬ್ಸಿಡಿ ಕೂಡ ಸರ್ಕಾರದಿಂದ ಜಮಾ ಆಗ್ತಾ ಇರುತ್ತೆ. ಉಚಿತವಾಗಿ ನಿಮಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟರು ಕೂಡ ಸರ್ಕಾರದಿಂದ ಬರುವಂತಹ ಒಂದು ಸಬ್ಸಿಡಿ ಹಣ ಕೂಡ ನೀವು ಸಂಪೂರ್ಣವಾಗಿ ಜಮಾ ತಗೋಬೇಕಾಗಿತ್ತು ಅಂದ್ರೆ ಅದರ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ನೀವು ಸಂಪೂರ್ಣವಾಗಿ ತಗೋಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಆದ ನಂತರ ಒಂದು ಪಾಸ್ಪೋರ್ಟ್ ಸೈಜ್ ನ ಒಂದು 2 ಫೋಟೋಗಳನ್ನ ತಗೊಂಡೋಗಿ, ಅದಾದ್ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ನೀವು ಮೊಬೈಲ್ ನಂಬರ್ ಅನ್ನ ತಗೊಂಡೋಗ್ಬೇಕು. ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ತಗೊಂಡೋಗಿ ನೀವೇನ್ ಮಾಡಬೇಕು, ಜೊತೆಗೆ ಇವೆಲ್ಲ ದಾಖಲೆಗಳು ಕೂಡ ಕಡ್ಡಾಯವಾಗಿ ಇಟ್ಕೋಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ. ಇಲ್ಲಿನೂ ಕೂಡ ನಿಮಗೆ ಕೆಲವೊಂದಿಷ್ಟು
ಮಾಹಿತಿ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇಲ್ಲಿನೂ ಕೂಡ ನೀವು ಸಂಪೂರ್ಣವಾಗಿ ಓದ್ಕೋಬಹುದು. ಜೊತೆಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳ ಬೇಕಾಗಿತ್ತು ಅಂದ್ರೆ ನಾನು ಹೇಳಿರುವಂತಹ ದಾಖಲೆಗಳ ಜೊತೆಗೆ ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ದಾಖಲೆಗಳು ಇದ್ದಿರುತ್ತೆ. ಇದಕ್ಕೂ ಕೂಡ ನೀವೇನ್ ಮಾಡಬಹುದು, ಇವೆಲ್ಲ ಸಂಪೂರ್ಣವಾಗಿ ಓದ್ಕೋಬಹುದು. ಮತ್ತೆ ಜೊತೆಗೆ ಇನ್ನೊಂದು ನೆನಪಿಟ್ಕೋಬೇಕು, ನಿಮ್ಮ ಒಂದು ರೇಷನ್ ಕಾರ್ಡಿನಲ್ಲಿ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಅನ್ನು ವಿತರಣೆ ಮಾಡಿರ್ತಾರೆ. ಆ ಒಂದು ಮಹಿಳೆಯರು, ಆ ಒಂದು ಕುಟುಂಬದವರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಜೊತೆಗೆ 18 ವರ್ಷ ಮುಗಿದವರು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಅರ್ಹತೆ ಇರುತ್ತೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬೇಕು. ಮತ್ತೆ ಇವರ ಒಂದು ವಾರ್ಷಿಕ ಆದಾಯ ಎಷ್ಟಿರಬೇಕಪ್ಪ ಅಂದ್ರೆ 1,25,000 ಒಳಗಡೆ ಇವರ ಒಂದು ವಾರ್ಷಿಕ ಒಂದು ಆದಾಯ ಕೂಡ ಸಂಪೂರ್ಣವಾಗಿ ಇರಬೇಕಾಗುತ್ತೆ. ಇಲ್ಲ ಸರ್ ನಾವು ನಗರ ಪ್ರದೇಶದಲ್ಲಿ ವಾಸಿಸ್ತಾ ಇದೀವಿ ಅಂದ್ರೆ ನಿಮ್ಮ ಒಂದು ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಜೊತೆಗೆ ಈ ಒಂದು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಅನ್ನು ಪಡೆಯಬೇಕಾದ್ರೆ ಅರ್ಜಿ ಸಲ್ಲಿಸಿರುವಂತವರು ಯಾವುದೇ ಒಂದು ಗ್ಯಾಸ್ ಸಂಪರ್ಕ ಕೂಡ ಪಡೆದಿರಬಾರದು ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬೇಕಾಗುತ್ತೆ. ಮತ್ತೆ ಇನ್ನಿತರ ಯಾವುದೇ ಒಂದು ಪ್ರೈವೇಟ್ ಏಜೆನ್ಸಿಗಳಿಂದ ನೀವು ಯಾವುದೇ ತರಹದ ಒಂದು ಗ್ಯಾಸ್ ಕನೆಕ್ಷನ್ ಕೂಡ ನೀವು ಸಂಪೂರ್ಣವಾಗಿ ಪಡೆದಿರಬಾರದು. ಪಡೆದಿಲ್ಲ ಅಂದ್ರೆ ಸಂಪೂರ್ಣವಾಗಿ ನೀವು ಏನ್ ಮಾಡಬಹುದು, ಹೊಸದಾಗಿ ಈ ಒಂದು ಉಜ್ವಲ ಯೋಜನೆ ಅಡಿಯಲ್ಲಿ 2.0 ಅಂದ್ರೆ 3 ಗ್ಯಾಸ್ ಸಿಲಿಂಡರ್ ಕೊಡುವಂತ ಒಂದು ವಿತರಣೆಯನ್ನ ಸಂಪೂರ್ಣವಾಗಿ ಸರ್ಕಾರದವರು ಮಾಡ್ತಾ ಇದ್ದಾರೆ. ಇದನ್ನು ಉಚಿತವಾಗಿ ಪಡಿಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಯಾವುದೇ ತರಹದ ಮುಂಚೆ ಏನ್ ಮಾಡಿರಬಾರ್ದು, ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಕುಟುಂಬದ ಹೆಸರಲ್ಲಿ ಯಾವುದು ಕೂಡ ಗ್ಯಾಸ್ ಕನೆಕ್ಷನ್ ಇದ್ದಿರಬಾರ್ದು. ಅವರು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಓದ್ಕೋಬೇಕು. ನಾನು ಕೂಡ ಸಂಪೂರ್ಣವಾಗಿ ಹೇಳಿದ್ದೀನಿ. ಸರ್ ಮೊಬೈಲ್ ಫೋನ್ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತಾರೆ ನೋಡಬಹುದು ಕೆಳಗಡೆ. ಅರ್ಜಿದಾರರು ತಮ್ಮ ಆಯ್ಕೆ ಯಾವುದೇ ವಿತರಕರಿಗೆ ಅರ್ಜಿಯನ್ನು ಡೀಲರ್ಶಿಪ್ ನಲ್ಲಿ ಸಲ್ಲಿಸುವ ಮೂಲಕ ವಿನಂತಿಸುವ ಮೂಲಕ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಅರ್ಜಿ ಯಾವುದಕ್ಕೆ ಸಲ್ಲಿಸ್ತಾ ಇದೀವಿ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ 2.0ಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಡೀಲರ್ಸ್ ಗಳು ಇರ್ತಾರೆ, ಏಜೆನ್ಸ್ ಗಳು ಇರ್ತವೆ. ಆ ಒಂದು ಏಜೆನ್ಸಿ ಅವರಿಗೆ ನೀವೇನ್ ಮಾಡಬೇಕಾಗುತ್ತೆ, ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಆ ಒಂದು ಅರ್ಜಿ ಸಲ್ಲಿಸಿದ ನಂತರ ಆ ಏಜೆನ್ಸಿ ಅವರು ಆ ಒಂದು ಅರ್ಜಿಯನ್ನ ತಗೊಂಡಾದ್ಮೇಲೆ ಏನ್ ಮಾಡ್ತಾರೆ, ಅವರು ಅಪ್ರೂವಲ್ ಅನ್ನು ಸಂಪೂರ್ಣವಾಗಿ ಮಾಡಿಸ್ಕೊತಾರೆ. ಓಕೆ, ನಾನು ಆನ್ಲೈನ್ ಪೋರ್ಟಲ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದೇನೆ. ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಇನ್ನೊಂದು ಪೇಜ್ ಕೂಡ ನಮಗೆ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಜೊತೆಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಆನ್ಲೈನ್ ಅರ್ಜಿ ಅಂತ ಬರುತ್ತೆ. ಅವಾಗ ನೀವೇನ್ ಮಾಡಬಹುದು, 3 ಕಂಪನಿ ಗ್ಯಾಸ್ ಗಳಿಗೂ ಕೂಡ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. 3 ಗ್ಯಾಸ್ ಗಳಿಗೂ ಕೂಡ ಒಟ್ಟಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರಲ್ಲ. ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಅವರು ಸಮೀಪ ಇದ್ದಾರೆ ಸರ್, ಭಾರತ್ ಗ್ಯಾಸ್ ಏಜೆನ್ಸಿ ಅವರು ನಮ್ಮ ಮನಿ ಬಾಜುನೇ ಇದ್ದಾರೆ ಸರ್, HP ಗ್ಯಾಸ್ ಕನೆಕ್ಷನ್ ಅವರು 1 ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಸರ್. ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ, ಅಂದ್ರೆ ನಿಮಗೆ ಬೇಗನೆ ಸಿಗುವಂತ ಒಂದು ಕಂಪನಿ ಯಾವುದು ನಿಮ್ಮ ಹತ್ತಿರ ಇದೆಯೋ ಆ ಒಂದು ಕಂಪನಿ ಗ್ಯಾಸ್ಗೆ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಆ ಒಂದು ಏಜೆನ್ಸಿ ಅವರಿಗೆ ನೀವು ಒಂದು ರಿಕ್ವೆಸ್ಟ್ ಅಂದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅವಾಗ ನಾನೇನ್ ಮಾಡ್ತೀನಿ ಇಲ್ಲಿ ಸರ್, ನನಗೆ HP ಗ್ಯಾಸ್ ಸಮೀಪ ಇದೆ ಅಂದ್ರೆ ನೀವೇನ್ ಮಾಡಬೇಕು, ಅರ್ಜಿ ಸಲ್ಲಿಸಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತಲ್ಲ, ನಾನೇನ್ ಮಾಡ್ತಾ ಇದ್ದೇನೆ, HP ಗ್ಯಾಸ್ ಏಜೆನ್ಸಿ ಅವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ನ ಕಳಿಸ್ತಾ ಇದ್ದೇನೆ. ಉಜ್ವಲ 2.0 ಯೋಜನೆ ಅಡಿಯಲ್ಲಿ ನಾನು 3 ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಪಡಿಬೇಕಾಗಿದೆ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ, ಇಲ್ಲಿ ಅರ್ಜಿ ಸಲ್ಲಿಸುವಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನಮಗೆ ಇನ್ನೊಂದು ಪೇಜ್ ಕೂಡ ಈ ರೀತಿಯಾಗಿ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಇಲ್ಲಿ ನೋಡಬಹುದು ರೆಗ್ಯುಲರ್ ಒಂದು ಕನೆಕ್ಷನ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಜೊತೆಗೆ ಉಜ್ವಲ ಬೆನಿಫಿಸಿಯರ್ ಕನೆಕ್ಷನ್ ಅಂತ ಇರುತ್ತೆ. ನಾವು ಉಜ್ವಲ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಅಂದ್ರೆ ನೀವೇನ್ ಮಾಡಬೇಕು, ಉಜ್ವಲ ಮೇಲೆ ಸಂಪೂರ್ಣವಾಗಿ ಒಂದು ಪಾಯಿಂಟ್ ಅನ್ನ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ, ಸೆಲೆಕ್ಷನ್ ಆಗುತ್ತೆ. ಅದಾದ ನಂತರ ಕೆಲವೊಂದಿಷ್ಟು ನೋಟಿಫಿಕೇಶನ್ ಗಳು ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಕೆಲವೊಂದಿಷ್ಟು ಮಾಹಿತಿ ಕೂಡ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ಓದ್ಕೋಬೇಕು. ಇದೆಲ್ಲದಕ್ಕೂ ಕೂಡ ನಾನು ಅಗ್ರಿ ಆಗಿದ್ದೇನೆ, ಒಪ್ಪಿದ್ದೇನೆ ಅಂತೇಳಿ ಒಂದು ಕಂಡೀಷನ್ ಗಳಿರುತ್ತೆ, ಅವೆಲ್ಲವನ್ನು ಕೂಡ ಓದ್ಕೊಂಡು ಐ ಎಸ್ಕೆಪ್ಟ್ ಅಬೌವ್ ಡಿಕ್ಲೇರೇಷನ್ ಅಂತ ಇರುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಮತ್ತೆ ಕೆಳಗಡೆ ಏನ್ ಕೇಳುತ್ತೆ, ಇಲ್ಲಿಂದ ಒಂದು ಡಿಸ್ಟ್ರಿಬ್ಯೂಟರ್ ನೇಮ್ ಅಂತ ಬರುತ್ತೆ. ಅವಾಗ ನೀವು ಏನ್ ಮಾಡಬಹುದು, ಡಿಸ್ಟ್ರಿಬ್ಯೂಟರ್ ನೇಮ್ ಅಂತ ಬರುತ್ತೆ. ಇಲ್ಲಿ ಸ್ಟಾರ್ ಮಾರ್ಕ್ ಇರುವಂತವರು ಕಂಪಲ್ಸರಿ ನಾವು ಆ ಒಂದು ಮಾಹಿತಿಯನ್ನು ಹಾಕಬೇಕಾಗುತ್ತೆ. ಇಲ್ಲ ಸರ್ ನನಗೆ ಆ ಒಂದು ಡಿಸ್ಟ್ರಿಬ್ಯೂಟರ್ ಒಂದು ಹೆಸರು ಗೊತ್ತಿಲ್ಲ ಅಂದ್ರೆ ನೀವೇನ್ ಮಾಡಬೇಕು, ನೇಮ್ ವೈಸ್ ಬೇಡ, ನಾನು ಲೊಕೇಶನ್ ವೈಸ್ ತಗೋಬೇಕಾಗಿದೆ ಅಂದ್ರೆ ಲೊಕೇಶನ್ ವೈಸ್ ತಗೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ಲೊಕೇಶನ್ ವೈಸ್ ತಗೊಂಡು ನೀವೇನ್ ಮಾಡಬಹುದು, ಇಲ್ಲಿಂದ ನಿಮ್ಮ ಒಂದು ಸ್ಟೇಟ್ ಅನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಕೂಡ ನೀವೇನ್ ಮಾಡಬೇಕು, ಕೆಳಗಡೆ ಬರಬೇಕು. ಇಲ್ಲಿಂದ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಒಂದು ಡಿಸ್ಟ್ರಿಬ್ಯೂಟರ್ ಅಂದ್ರೆ ಆ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಒಂದು HP ಗ್ಯಾಸ್ ತಗೊಂಡಿರುವಂತಹ ಒಂದು ಡಿಸ್ಟ್ರಿಬ್ಯೂಟರ್ ಅವರ ಹೆಸರು ಕೂಡ ಸಂಪೂರ್ಣವಾಗಿ ಇದ್ದಿರುತ್ತೆ, ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆದ ನಂತರ ನೀವೇನ್ ಮಾಡ್ಬೇಕು, ಈಗ ಕೆಳಗಡೆ ಸಬ್ಮಿಟ್ ಅಂತ ಕಾಣಿಸ್ತಾ ಇರುತ್ತೆ, ಆ ಒಂದು ಡಿಸ್ಟ್ರಿಬ್ಯೂಟರ್ ನೇಮ್ ಡೀಟೇಲ್ಸ್ ಆಗಿ ಬರ್ತಾ ಇರುತ್ತೆ. ನಾವೇನ್ ಮಾಡ್ಬೇಕು, ಈಗ ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಮಾಡಿದ ನಂತರ ನಮ್ಗೆ ಏನಾಗುತ್ತೆ, ಇನ್ನೊಂದು ಪೇಜ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಇದರಲ್ಲಿ ಬಹಳಷ್ಟು ಈಸಿ ಆಗಿರುವಂತದ್ದು ಏನ್ ಹಾಕ್ಬೇಕಂದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಹಾಕೊಳ್ಳಿ. ಅದಾದ್ಮೇಲೆ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಹಾಕ್ಬೇಕಾಗುತ್ತೆ. MR ಅಂದ್ರೆ ನಿಮ್ಮ ಹೆಸರನ್ನ ಹಾಕೊಳ್ಳಿ, ನಿಮ್ಮ ಒಂದು
ಅಡ್ಡ ಹೆಸರು ಮತ್ತೆ ನಿಮ್ಮ ಒಂದು ಲಾಸ್ಟ್ ಹೆಸರು. ಅಂದ್ರೆ ಇಲ್ಲಿಂದ ಬಸವರಾಜ್, ರಾಜು ಅಥವಾ ಪಾಟೀಲ್ ಇತ್ತು ಅಂದ್ರೆ ಈ ರೀತಿ ಬಸವರಾಜ್ ಹಾಕಿ ಇಲ್ಲಿಂದ ನಿಮ್ಮ ಒಂದು ಮಿಡಲ್ ನೇಮ್ ಅಂದ್ರೆ ನಿಮ್ಮ ತಂದೆ ಹೆಸರು ಹಾಕೊಳ್ಳಿ. ಅದಾದ್ಮೇಲೆ ನಿಮ್ಮ ಅಡ್ಡ ಹೆಸರನ್ನ ಇಲ್ಲಿ ಹಾಕೋಬೇಕು. ಅದಾದ ನಂತರ ನೀವು ಯಾರ ಹೆಸರ ಮೇಲೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರೋ ಅವರ ಒಂದು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿಂದ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಈ ರೀತಿಯಾಗಿ. ಓಕೆ, ಡೇಟ್ ಆಫ್ ಬರ್ತ್ ಅನ್ನ ನೀವು ಸಂಪೂರ್ಣವಾಗಿ ಹಾಕೋಬೇಕು. ಅದಾದ ನಂತರ ಇಲ್ಲಿಂದ ಕಾಸ್ಟ್ ಅಂದ್ರೆ ಯಾವ ಕಾಸ್ಟ್ ಇಂದ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳುತ್ತೆ, ಆ ಒಂದು ಕಾಸ್ಟ್ ಅನ್ನ ಫಿಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ ರೇಷನ್ ಕಾರ್ಡ್ ಡೀಟೇಲ್ಸ್ ಅನ್ನ ನೀವು ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ರೇಷನ್ ಕಾರ್ಡ್ ಕರ್ನಾಟಕ, ರೇಷನ್ ಕಾರ್ಡ್ ತಗೊಂಡಿರುವಂತಹ ಒಂದು ಡೇಟ್ ರೇಷನ್ ಕಾರ್ಡ್ ಅಲ್ಲೇ ಇದಿರುತ್ತೆ, ಆ ಒಂದು ಡೇಟ್ ಅನ್ನ ಹಾಕೊಳ್ಳಿ. ಅದಾದ ನಂತರ ರೇಷನ್ ಕಾರ್ಡಿನ ಒಂದು ನಂಬರ್ ಕೂಡ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಅದು ಡೂಪ್ಲಿಕೇಟ್ ಇದೆಯೋ ಅಥವಾ ಇಲ್ಲೋ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಚೆಕ್ ಮಾಡ್ಕೋಬಹುದು. ಇಲ್ಲಿಂದ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕೊಳ್ಳಿ. ಅದಾದ್ಮೇಲೆ ನಿಮ್ಮ ಒಂದು ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಓಕೆ, ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅನ್ನ ನೀವು ಹಾಕೋಬೇಕು. ಜೊತೆಗೆ ಇಲ್ಲಿ ಇನ್ನೊಂದೇನು ಕೇಳ್ತಾ ಇರತ್ತೆ ಅಂದ್ರೆ ನಿಮ್ಮ ಒಂದು ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ನೀವು ಗ್ರಾಮೀಣ ಪ್ರದೇಶದವರು ಇದ್ದೀರಾ ಅಂದ್ರೆ ರೂರಲ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು ಪಟ್ಟಣ ಅಥವಾ ಸಿಟಿಯಲ್ಲಿ ಇರ್ತೇನೆ ಅಂದ್ರೆ ಅರ್ಬನ್ ಸೆಲೆಕ್ಷನ್ ಮಾಡಿ ನಿಮ್ಮ ಒಂದು ಅಡ್ರೆಸ್ ಅನ್ನ ನೀವು ಹಾಕಬೇಕಾಗುತ್ತೆ. ಇಲ್ಲ ಸರ್ ನಾನು ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ಗ್ರಾಮೀಣವನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮನೆಯ ನಂಬರ್ ಅನ್ನ ಸಂಪೂರ್ಣವಾಗಿ ಇಲ್ಲಿ ಹಾಕೋಬೇಕಾಗುತ್ತೆ. ಎಲ್ಲಿ ನಿಮ್ಮ ಒಂದು ಮನೆಯ ನಂಬರ್ ಎಲ್ಲಿ ಹಾಕ್ಬೇಕಪ್ಪ, ಇಲ್ಲಿ ನಿಮ್ಮ ಮನೆಯ ನಂಬರ್ ಹಾಕೊಳ್ಳಿ. ಅದಕ್ಕೆ ಸ್ಟ್ರೇಟ್ ಅಂತ ಇರುತ್ತೆ, ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಹಾಕೊಳ್ಳಿ. ಅಂದ್ರೆ ಯಾವ ಕಡೆ ಬರುತ್ತೆ ನಿಮ್ಮ ಮನೆ ಅಂತ ಇರುತ್ತೆ, ಅದನ್ನ ಸಂಪೂರ್ಣವಾಗಿ ಹಾಕೋಬೇಕು. ಅಂದ್ರೆ ಒಂದು ಮಾರ್ಗವನ್ನ ಹಾಕೋಬೇಕಾಗುತ್ತೆ. ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಊರಿನ ಪಿನ್ ಕೋಡ್, ನಿಮ್ಮ ಒಂದು ಮೊಬೈಲ್ ನಂಬರ್, ರೆಸಿಡೆನ್ಸಿಯಲ್ ಒಂದು ಫೋನ್ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಹಾಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಊರಿನ ಹೆಸರನ್ನ ಸಂಪೂರ್ಣವಾಗಿ ಹಾಕೋಬೇಕು. ಸ್ಟೇಟ್ ಆಟೋಮೆಟಿಕ್ ಸೆಲೆಕ್ಷನ್ ಆಗಿರುತ್ತೆ. ಇಮೇಲ್ ಐಡಿ ಅನ್ನ ಹಾಕೊಂಡ್ಬಿಡಿ. ಅದು ಕಡ್ಡಾಯವಾಗಿ ಏನಿಲ್ಲ, ಹಾಕ್ಬೋದು, ಹಾಕದೆ ಇದ್ರೂ ಕೂಡ ನಡೆಯುತ್ತೆ. ಆಫೀಸ್ ಫೋನ್ ನಂಬರ್ ಹಾಕಿದ್ರು ನಡೆಯುತ್ತೆ, ಹಾಕ್ಲಿಲ್ಲ ಅಂದ್ರೂ ಬಿಡುತ್ತೆ. ಯಾಕಂದ್ರೆ ಅದರ ಮುಂದ್ಗಡೆ ಸ್ಟಾರ್ ಮಾರ್ಕ್ ಅಲ್ಲಿ ಕೊಟ್ಟಿಲ್ಲ. ಮತ್ತೆ ಕೆಳಗಡೆ ನಾವು ನೋಡಬಹುದು ಇಲ್ಲಿಂದ ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ. ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಯಾವ ಒಂದು ಬ್ಯಾಂಕ್ ಅಕೌಂಟ್ ಇದೆಯೋ ಆ ಒಂದು ಬ್ಯಾಂಕ್ ಅಕೌಂಟ್ ಇಂದ ಒಂದು IFSC ಕೋಡ್ ಅನ್ನು ಹಾಕೊಳ್ಳಿ. ಜೊತೆಗೆ ಬ್ರಾಂಚ್ ಅನ್ನ ಸೆಲೆಕ್ಷನ್ ಮಾಡಿ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ಜೊತೆಗೆ ಇಲ್ಲಿಂದ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಹಾಕೊಂಡ್ಬಿಡಿ. ಇದರಲ್ಲಿ ಸಂಪೂರ್ಣವಾಗಿ ಅಕೌಂಟ್ ನಂಬರ್ ಹಾಕಬೇಕು. ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತಹ ಹೆಸರನ್ನ ಸಂಪೂರ್ಣವಾಗಿ ಹಾಕೋಬೇಕು. ಯಾವ ರೀತಿಯಾಗಿ ನಿಮ್ಮ ಒಂದು ಪಾಸ್ಬುಕ್ ಅಲ್ಲಿ ಹೆಸರು ಇದೆಯೋ ಅದೇ ರೀತಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಲಾರದೆ ಸಂಪೂರ್ಣವಾಗಿ ಹಾಕೋಬೇಕು. ಜೊತೆಗೆ ಅದೇ ಒಂದು IFSC ಕೋಡ್ ಇನ್ನೊಂದು ಸರ್ತಿ ಹಾಕೋಬೇಕು. ಜೊತೆಗೆ ನಿಮ್ಮ ಒಂದು ಅಕೌಂಟ್ ನಂಬರ್ ಕೂಡ ಇನ್ನೊಂದು ಸರ್ತಿ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಮತ್ತೆ ಇದರ ಜೊತೆಗೆ ಕೆಳಗಡೆ ಕೇಳ್ತಾ ಇರತ್ತೆ ಟೈಪ್ ಆಫ್ ಕನೆಕ್ಷನ್ ಅಂತ ಬಂದಾಗ ನಿಮಗೆ ಎಷ್ಟು ಕೆಜಿ ಒಂದು ಗ್ಯಾಸ್ ಬೇಕಾಗಿದೆ ಅಂತ ಕೇಳುತ್ತೆ. ಅವಾಗ ಎಲ್ಲರೂ ಕೂಡ ಆ ಒಂದು 14 kg ಗ್ಯಾಸ್ ಬೇಕಾಗಿದೆ ಅಂದ್ರೆ ಇದನ್ನೇ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲ ಸರ್ ನನಗೆ ಕಡಿಮೆ ಬೇಕಾಗಿದೆ ಅಂದ್ರೆ ನೀವು ಇವುಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಇಲ್ಲ ಸರ್ ನನಗೆ 14 kg ಗ್ಯಾಸೇ ಬೇಕು ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಜೊತೆಗೆ ನಿಮ್ಮ ಒಂದು ಅಡ್ರೆಸ್ ಅನ್ನ ಇದರಲ್ಲಿ ಇರುವಂತಹ ಯಾವುದಾದ್ರೂ ಒಂದು ದಾಖಲೆಯನ್ನ ಒಂದು ಐಡೆಂಟಿ ಪ್ರೂಫಿನ ಒಂದು ನಂಬರ್ ಅನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಇವತ್ತು ಪಾಸ್ಪೋರ್ಟ್ ಆಗಿರಬಹುದು, ಇವತ್ತು ಆಧಾರ್ ಕಾರ್ಡ್ ಇದೆ ಸರ್ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿಂದ ಬ್ಯಾಂಕ್ ಪಾಸ್ಬುಕ್ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ನೀವೇನ್ ಮಾಡಬೇಕು ಅಡ್ರೆಸ್ ಪ್ರೂಫ್ ಗೆ ಅಲ್ಲಿ ಕೊಡಬೇಕಾಗುತ್ತೆ. ನಾನು ಆಧಾರ್ ಕಾರ್ಡ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಅಡ್ರೆಸ್ ಪ್ರೂಫ್ ಆಫ್ ID ಅಂತ ಇರುತ್ತೆ, ಅದನ್ನ ಸಂಪೂರ್ಣವಾಗಿ ಇಲ್ಲಿಂದ ಮೆನ್ಷನ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಕೆಳಗಡೆ ಬರ್ತಿದ್ದಾನೆ ಅದರ ಒಂದು JPG ಅಥವಾ ಇಲ್ಲಿ ಆಧಾರ್ ಅಂದ್ರೆ ಆಧಾರ್ ಕಾರ್ಡ್ ಸೆಲೆಕ್ಷನ್ ಮಾಡಿದಾಗ ಆಧಾರ್ ಕಾರ್ಡ್ ಒಂದು ಫೋಟೋವನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಗೆ ಆಧಾರ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿ. ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ 50 KB ಒಳಗಿರುತ್ತೆ, ಆ ಒಂದು ಫೋಟೋ ಸೆಲೆಕ್ಷನ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಕೂಡ ಅಪ್ಲೋಡ್ ಮಾಡಬಹುದು. ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಫ್ಯಾಮಿಲಿ ಡೀಟೇಲ್ಸ್ ಕೇಳ್ತಾ ಇರುತ್ತೆ, ಆ ಒಂದು ರೇಷನ್ ಕಾರ್ಡ್ ಕೂಡ ಸಂಪೂರ್ಣವಾಗಿ ನೀವು ಇಲ್ಲಿಂದ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಮತ್ತೆ ಇಲ್ಲಿಂದ ಡೀಟೇಲ್ಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಬರುತ್ತೆ. ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ತಾದಿರಲ್ಲ, ಅರ್ಜಿ ಸಲ್ಲಿಸ್ತಾದ್ರೆ ಒಬ್ರು ನಿಮ್ಮ ತಾಯಿ ಹೆಸರಾಗಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗಿಯರ ಹೆಸರ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ತಾದ್ರೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಮುಖ್ಯಸ್ಥರಿಗೆ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರು ಏನಾಗ್ತಾರೆ ಅವರಿಗೆ ಅವರ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಮುಖ್ಯಸ್ಥರ ಸಂಬಂಧಗಳೇನು ಅಂತ ಇಲ್ಲಿ ಕೇಳ್ತಾ ಇರತ್ತೆ. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಮ ಒಂದು ಸೆಲೆಕ್ಷನ್ ಮೇಲೆ ನೀವು ಡಿಫೆಂಡ್ ಆಗಿರುತ್ತೆ. ಇಲ್ಲಿ ಮದರ್ ಆಗಿರ್ಬೋದು, ಮದರ್ ಇನ್ ಲಾ ಆಗಿರ್ಬೋದು, ನೀವು ಯಾರಿದ್ದಾರೆ ಇದರಲ್ಲಿ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬಹುದು. ಓಕೆ, ಇಲ್ಲಿಂದ ಡಾಟರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಮದರ್ ನಮ್ಮ ತಾಯಿ ಹೆಸರ ಮೇಲೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂದ್ರೆ ಮದರ್ ಅಂತ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಓಕೆ, ರಿಲೇಶನ್ಶಿಪ್ ವಿತ್ ಅಪ್ಲಿಕೇಶನ್, ಈ ಅಪ್ಲಿಕೇಶನ್ ಸಲ್ಲಿಸಿರುವಂತವರಿಗೆ ರಿಲೇಷನ್ಗಳು ಅಂದ್ರೆ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರು ಇವರಿಗೆ ಏನ್ ಆಗ್ತಾರೆ ಅಂತ ಕೇಳುತ್ತೆ, ಅದನ್ನ ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೋಬೇಕು. ಓಕೆ, ಅವರ ಒಂದು ನೇಮ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನ ಮೆನ್ಷನ್ ಮಾಡಿ. ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕೊಂಡ್ಬಿಡಿ. ಜೊತೆಗೆ ಅವರ ಒಂದು ಡೇಟ್ ಆಫ್ ಬರ್ತ್ ಅನ್ನು ಹಾಕಬೇಕು. ಅದಾದ್ಮೇಲೆ ಅವರು ಹೆಣ್ಣು ಅಥವಾ ಗಂಡು ಅದನ್ನು ಹಾಕೋಬೇಕು. ಜೊತೆಗೆ ಇಲ್ಲಿಂದ ಅವರ ಒಂದು ರೀಸನ್ ಆಫ್ ಆಧಾರ್ ಅನ್ಅವೈಲೇಬಲ್ ಅಂದ್ರೆ ಅವರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು ಡೆತ್ ಸರ್ಟಿಫಿಕೇಟ್ ಕೂಡ ನೀವು ಅಪ್ಲೈ ಅನ್ನ ಮಾಡಬೇಕಾಗುತ್ತೆ. ಸಪೋಸ್ ಇದ್ರು ಅಂದ್ರೆ ಅವರಿಗೆ ಅಂದ್ರೆ ರೇಷನ್ ಕಾರ್ಡ್ ಯಾರ ಹೆಸರ ಮೇಲೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅವರಿಗೆ ಇವರೆಲ್ಲರೂ ಕೂಡ ಏನಾಗ್ತಾರೆ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನರಿಗೆ ನೀವು ಹೆಸರನ್ನ ಸೇರಿಸ್ತಾ ಇದ್ದೀರಲ್ಲ ಅದನ್ನ ಇಲ್ಲಿ ಸಂಪೂರ್ಣವಾಗಿ ನೀವು ಸೇರ್ಪಡೆಯನ್ನು
ಅರ್ಜಿಯನ್ನ ಮಾಡ್ಕೋಬಹುದು. ಓಕೆ, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮತ್ತೆ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರುವಂತಹ ವ್ಯಕ್ತಿಗೆ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಒಂದು ಸದಸ್ಯರಿಗೆ ಇವರು ಏನಾಗ್ತಾರೆ ಅನ್ನೋ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಫಿಲ್ ಆದ ನಂತರ ಆಡ್ ಮೆಂಬರ್ಸ್ ಮಾಡಬಹುದು, ಮತ್ತೆ ಮೆಂಬರ್ಸ್ ಹಾಕಿರುವಂತವರಿಗೆ ನೀವು ಡಿಲೀಟ್ ಕೂಡ ಸಂಪೂರ್ಣವಾಗಿ ಮಾಡಬಹುದು. ಅದಾದ್ಮೇಲೆ ಕೆಳಗಡೆ ಏನ್ ಕೇಳುತ್ತೆ, ನೀವು ಕೊಟ್ಟಿರುವಂತಹ ಮಾಹಿತಿ ಎಲ್ಲವನ್ನು ಕೂಡ ಸರಿಯಾಗಿದೆ ಸರ್, ಯಾವುದು ಕೂಡ ನಾನು ಡೂಪ್ಲಿಕೇಟ್ ಕೊಟ್ಟಿಲ್ಲ, ಅವ್ರು ಕೇಳಿರುವಂತಹ ಮಾಹಿತಿ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಕೊಟ್ಟಿದ್ದೇನೆ ಅಂದ್ರೆ ಆ ಎಸ್ಕೆಪ್ಟ್ ಅಬೌಟ್ ಒಂದು ಡಿಕ್ಲಿಪ್ರೇಷನ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮೊಂದು ಅಪ್ಲಿಕೇಶನ್ ಅಕ್ಲೋಸ್ಮೆಂಟ್ ಇನ್ನೊಂದು ಸರ್ತಿ ಓಪನ್ ಆಗುತ್ತೆ. ಅದರಲ್ಲಿ ಏನಾದರೂ ತಿದ್ದುಪಡಿ ಇತ್ತು ಅಂದ್ರೆ ತಿದ್ದುಪಡಿ ಮಾಡಿಸಬಹುದು, ಇಲ್ಲ ಸರ್ ಎಲ್ಲವನ್ನು ಕರೆಕ್ಟ್ ಆಗಿದೆ ಅಂದ್ರೆ ಕನ್ಫರ್ಮ್ ಇನ್ನೊಂದು ಸರ್ತಿ ಸಬ್ಮಿಟ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಆ ಒಂದು ಕ್ಲಿಕ್ ಮಾಡಿರುವಂತಹ ಒಂದು ರೆಸಿಪ್ಟ್ ಅಂದ್ರೆ ನೀವು ಯಾರಿಗೆ ಅರ್ಜಿಯನ್ನು ಸಲ್ಲಿಸಿದಿರೋ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು HP ಗ್ಯಾಸ್ ಏಜೆನ್ಸಿ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದಿರಿ, ಆ ಒಂದು ಸಲ್ಲಿಸಿರುವಂತಹ ಒಂದು ಅರ್ಜಿ ಪ್ರತಿಯನ್ನ ನೀವು ಸಂಪೂರ್ಣವಾಗಿ ಪ್ರಿಂಟ್ ಔಟ್ ಅನ್ನು ಪಡೆದುಕೊಂಡು ಯಾರಿಗೆ ಕೊಡಬೇಕಾದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ಯಾಸ್ ಏಜೆನ್ಸಿ ಅವರಿಗೆ ಈ ಒಂದು ಅರ್ಜಿಯನ್ನು ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ. ಆ ಒಂದು ಅರ್ಜಿಯನ್ನು ತಗೊಂಡು ಅವ್ರು ಏನ್ ಮಾಡ್ತಾರೆ, ಈ ಒಂದು ಗ್ಯಾಸ್ ಕನೆಕ್ಷನ್ ಸರ್ಕಾರ ಕಡೆಯಿಂದ ಉಚಿತವಾಗಿ ಇವತ್ತು ಉಜ್ವಲ ಯೋಜನೆ ಅಡಿಯಲ್ಲಿ ಬರುವಂತಹ 2.0 ಒಂದು ಯೋಜನೆ ಅಡಿಯಲ್ಲಿ ಸಿಗುವಂತಹ 3 ಗ್ಯಾಸ್ ಸಿಲಿಂಡರ್ ಗಳು ಕೂಡ ಉಚಿತವಾಗಿ ಬರುವಾಗಿ ನಿಮಗೆ ಸಂಪೂರ್ಣವಾಗಿ ಅಪ್ರೂವಲ್ ಮಾಡಿ ಸಂಪೂರ್ಣವಾಗಿ ತಂದು ಕೊಡ್ತಾರೆ. ಮತ್ತೆ ಇದರ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ನೀವೇನ್ ಮಾಡಬೇಕು, ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಏಜೆನ್ಸಿಗಳು ಕೂಡ ಇದ್ದಿರತ್ತೆ, ಅವ್ರ ಹತ್ರ ಹೋಗಿ ವಿಚಾರಣೆಯನ್ನ ಮಾಡಿಕೊಂಡು ನೀವು ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್, ನೀವು ಕೂಡ ಹಾಕೊಡ್ತೀರಾ ಅಂತ ಕೇಳಿದ್ರೆ ಅವರಿಗೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, ಅವರು ಕೂಡ ಅರ್ಜಿ ಹಾಕಬಹುದು, ನೀವು ಕೂಡ ಅರ್ಜಿ ಹಾಕಿರುವಂತಹ ಒಂದು ಪ್ರತಿಯನ್ನು ಅವರಿಗೆ ಕೊಟ್ಟು ಅಪ್ರೂವಲ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದಲ್ಲಿರುವಂತಹ ಒಂದು ಗ್ಯಾಸ್ ಏಜೆನ್ಸಿ ಅವರಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ಪ್ರತಿಯೊಬ್ಬರು ಇವತ್ತು 3 ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಬೇಕಾಗಿದೆ ಅಂದ್ರೆ ಉಜ್ವಲ ಯೋಜನೆ 2.0 ಕನೆಕ್ಷನ್ ಇನ್ನು ಪ್ರಾರಂಭದಲ್ಲಿದೆ, ಇದಕ್ಕೆ ಇನ್ನು ಕೊನೆ ದಿನಾಂಕ ಅಂತೇಳಿ ಸರ್ಕಾರದವರು ಇನ್ನೂ ಕೂಡ ಬಿಟ್ಟಿಲ್ಲ. ಸಪೋಸ್ ಬೇರೆ ಕಡೆ ಕೇಳಿದಾಗ ಬಂದ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಆನ್ಲೈನ್ ಒಳಗಡೆ ಇನ್ನೂವರೆಗೂ ಕೂಡ ಅದಕ್ಕೆ 2.0 ಕನೆಕ್ಷನ್ ಇನ್ನೂ ಕೂಡ ಲಾಗೌಟ್ ಆಗಿಲ್ಲ, ಅಂದ್ರೆ ಕೊನೆಯ ದಿನಾಂಕ ಇನ್ನೂ ಕೂಡ ಬಿಟ್ಟಿಲ್ಲ. ಅರ್ಜಿ ಪ್ರಾರಂಭದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರು ಏನ್ ಮಾಡ್ಕೋಬೇಕು, ಕೆಲವೇ ದಿನಗಳಲ್ಲಿ ಬಂದ್ ಆಗುತ್ತೆ, ನೀವು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಉಚಿತವಾಗಿ ಬರುವಂತಹ ಸಿಲಿಂಡರ್ ಗ್ಯಾಸ್ ಸ್ಟೋವ್ ಕೂಡ ನೀವು ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಆದರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ